ಜೀವಂತ ಉದಾಹರಣೆ, ನಾನು ಕಣ್ಣಾರೆ ನೋಡಿರುವಂಥ ಜೀವಂತ ಉದಾಹರಣೆ ನೋಡ್ರಿ. ಯಾವಾಗ ಆ ದೊಡ್ಡಪ್ಪ ಮಹಾರಾಜರು ಬಯಸಿರುವಂಥ ಹೋಳಿಗೆ ತುಪ್ಪ ಕರಿಗಡಬ ಬಂತ, ಸಿದ್ದಪ್ಪ ದೊಡ್ಡಪ್ಪ ಮಹಾರಾಜರು ಇಬ್ಬರು ಸೇರಿ ಆ ಹೋಳಿಗೆ ಎಲ್ಲ ಸ್ವೀಕಾರ ಮಾಡಿ ಮತ್ತು ಮುಂದಿನ ಪ್ರಯಾಣ ಮಾಡೋದಿತ್ತಲ್ರಿ. ಮುಂದಿನ ಪ್ರಯಾಣ ಮಾಡೋದಿತ್ತ. ದೊಡ್ಡಪ್ಪ ಮಹಾರಾಜರು ಅಂದರು, ಇನ್ನು ಹೊಟ್ಟೆ ತುಂಬತಪ್ಪ, ನಂದು ಹೊಟ್ಟೆ ಬಹಳ ಆನಂದ ಆತ, ಇನ್ನು ನಾನು ಮುಂದೆ ಬರಂಗಿಲ್ಲ ಅಂದ್ರು ಅವರು. ಅವಾಗ ಸಿದ್ದಪ್ಪ ಮಹಾರಾಜರಿಗೆ ಚಿಂತೆ ಹೊತ್ತಲ್ರಿ. ಅವ್ರು ಎಲ್ಲಿಗಂತ ಕರ್ಕೊಂಬಂದಿದ್ರು? ತುಳಜಾಪುರ ಅಂಬಾಭವಾನಿ ದರ್ಶನಕ್ಕಂತ ಕರ್ಕೊಂಬಂದಿದ್ರು ಅವರು. ಅಲ್ಲಿ ಹೋಗಿ ದೇವಿ ಜೊತೆ ಮಾತಾಡಿ ಬರ್ಬೇಕಂತ ಹೊಂಟಿದ್ರು. ನೋಡ್ರಿ, ಯಾವಾಗ ಅಲ್ಲಿ ಹೋಗಬೇಕಾಗಿತ್ತ ಅರ್ಧ ದಾರಿ ಒಳಗೆ ಯಾವಾಗ ಹೋಳಿಗೆ ತುಪ್ಪ ಕರಿಗಡಬ ಉಂಡ್ರು, ಮುಂದೆ ನಾ ಬರಂಗಿಲ್ಲ ಅಂದ್ರು ಅವರು. ಅವಾಗ ಸಿದ್ದಪ್ಪ ಮಹಾರಾಜರು ಚಿಂತೆ ಹತ್ತಿ ಕೇಳಿದ್ರು ಅವರು, ದೊಡ್ಡಪ್ಪ ಅಲ್ಲಿ ಹೋಗೋದೈತೆ, ನೀ ಇಲ್ಲಿಗೆ ನಿತ್ತಲ್ಲ, ಇನ್ನ ಮುಂದೆ ಪ್ರಯಾಣ ದೊಡ್ಡದೈತೆ, ಬಾ ನಡೆ ಹೋಗೋಣ ಅಂದ್ರವರು. ಅವಾಗ ದೊಡ್ಡಪ್ಪ ಮಹಾರಾಜರು ಎಷ್ಟು ಮುತ್ತಿನಂತ ಮಾತು ಹೇಳ್ತಾರೆ ನೋಡ್ರಿ. ನೋಡು, ನಾನು ಮನಸ್ಸ ಇಚ್ಛೆಯಿಂದ ತುಳಜಾಪುರ ಅಂಬಾಭವಾನಿ ದರ್ಶನಕ್ಕೆ ಹೋಗುವಂಥ ಸಂದರ್ಭದೊಳಗ ಅವ್ವಾ ನನಗೆ ಹಸುವಾಗೇತ, ನನಗೆ ಹೋಳಿಗೆ ತುಪ್ಪ ಕರಿಗಡಬ ಬೇಕಂತ ಮನಸ್ಸೊಳಗೆ ನಾನು ಕೇಳ್ಕೊಂಡು ಬಿಟ್ಟಿದ್ದೆ. ಆ ಹೋಳಿಗೆ ತುಪ್ಪ ಕರಿಗಡಬವನ್ನ ಅಲ್ಲಿ ಹೋಗಿ ತಗೊಳ್ಳೋ ಬದಲು ಇಲ್ಲೇ ತಾಯಿ ಕೊಟ್ಟು ಕಳಿಸ್ಬಿಟ್ಟಾಳ. ಈ ಪ್ರತಿರೂಪವಾಗಿ, ತಾಯಿಯ ಪ್ರತಿರೂಪವಾಗಿ ಕಳಿಸ್ಕೊಟ್ಟು ಬಿಟ್ಟಾಳ. ಈ ತಾಯಿನ ತುಳಜಾ ಅಂಬಾಭವಾನಿ ಅಂತ ತಿಳ್ಕೊಂಡ್ಬಿಡು, ಅಲ್ಯಾಕೆ ಹೋಗಿ ಅಂದ್ರವರು. ನೋಡ್ರಿ, ಒಬ್ಬ ತಾಯಿಯ ಪ್ರತಿರೂಪವಾಗಿ ದೇವರನ್ನು ಕಾಣೋದು. ನಾನು ಯಾಕೆ ಈ ಮಾತುಗಳನ್ನು ಹೇಳಿದ್ದೆ ಅಂದ್ರೆ, ನಾವನ್ನಾಗತಿರ್ತೀವಿ ಗಣಗಣ ಗಣಗಣ ಗಂಟೆಯ ಬಾರಿಸಿ ಮನ 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 ಪುಸ್ತಕ ಓದಿ, ಕಾಸಿಗೆ ಹೋದೆನು ಅಲ್ಲಿಲ್ಲನ್ನ, ರಾಮೇಶ್ವರಕ್ಕೆ ಹೋದೆನು ಅಲ್ಲಿಯೂ ಇಲ್ಲನ್ನ. ಭಾಳ ಅದ್ಭುತವಾಗಿ ಒಂದು ಮಾತುಗಳನ್ನು ಬರೀತಾರೆ. ನಾವು ದೇವರನ್ನ ಹುಡುಕುವ ಸಲುವಾಗಿ ಎಲ್ಲೆಲ್ಲೋ ಅಲ್ದಾಡ್ಕೋತ ಹೋಗ್ತೀವಿ. ನಾವು ಎಲ್ಲ ಕಡೆ ಅಲೆದಾಡಿ ನಮಗೆ ಕಣ್ಣಿಗೆ ಕಾಣುವಂಥ ದೇವರನ್ನ ಒದ್ದು ಎಲ್ಲೆಲ್ಲೋ ತಿರುಗಾಡ್ತೀವಿ ನಾವು. ಹೆಂಗಾಗ್ಯಾವ್ರಿ ಈಗಿನ ದಿನಮಾನಗಳು. ಮನೆ ಒಳಗೆ ತಾಯಿಗೆ ತಂದೆಗೆ ಒಂದು ಹೊತ್ತು ಊಟ ಹಾಕ್ಲಾರ್ದವ ಅಲ್ಲಿ ಹೋಗಿ ದೇವರಿಗೆ ನೋಡ್ಬೇಕು, ವಿಭಿನ್ನವಾಗಿರುವಂಥ ಪ್ರಸಾದ ಅರ್ಪಣೆ ಮಾಡಿ ಬರ್ತಾರೆ. ಮನೆ ಒಳಗೆ ನಿಜವಾದ ದೇವರು ಉಪವಾಸ ಬಿದ್ದಾವು, ಕಣ್ಣಿಗೆ ಕಾಣೋ ದೇವರು ಉಪವಾಸ ಬಿದ್ದಾವು, ಗುರುವಿಗೆ ಕಿಮ್ಮತ್ತು ಕೊಡ್ಲಾರ್ದಂಥ ಮಕ್ಕಳು ಹುಟ್ಟ್ಯಾವು. ನನಗೆ ಎಷ್ಟು ದುಃಖ ಆಗ್ತದೆ ಅಂದ್ರೆ, ಇತ್ತೀಚೆಗೆ ಇಲ್ಲೇ ಮಹಾರಾಷ್ಟ್ರದೊಳಗೆ ಒಂದು ಘಟನೆ ಸೋಷಿಯಲ್ ಮೀಡಿಯಾದೊಳಗೆ ನೋಡಿದ್ರಿ ನೀವು. ಒಬ್ಬ ಮಗ ಒಬ್ಬ ಶಿಕ್ಷಕನಿಗೆ, ಗುರುಗಳಿಗೆ, ಕಲಿಸುವಂಥ ಗುರುಗಳಿಗೆ ಎದೆಗೆ ಗುದ್ದಿರುವಂಥ, ಮುಷ್ಟಿ ತಗೊಂಡು ಎದೆಗೆ ಗುದ್ದಿರುವಂಥ ಘಟನೆಯನ್ನು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದೊಳಗೆ ಭಾಳ ಸದ್ದು ಮಾಡ್ತದೆ. ಇದ ಒಂದು 2-3 ತಿಂಗಳದಿಂದ. ನೋಡ್ರಿ, ಮಕ್ಕಳಿಗೆ ನಾವು ಏನು ಸಂಸ್ಕಾರ ಕೊಡಾಕತ್ತೀವಿ ಅಂದ್ರೆ ಇದನ್ನ ಕೊಡಾಕತ್ತೀವಿ. ಯಾಕಂದ್ರೆ ಈಗೆಲ್ಲ ಅಪರೂಪ ಮಕ್ಕಳು ಅಂತ ಬಿಡ್ಯಾಕತ್ತವ್ರಿ. ಒಬ್ಬನ ಮಗ, ಒಬ್ಬಕ್ಕೆ ಮಗಳು. ಮಗ ಒಬ್ಬನ ಆದ್ಮೇಲೆ ಒಟ್ಟೆ ಹೊಡೆಯಂಗಿಲ್ರಿ ಅಪ್ಪರು ಅವನಿಗೆ. ಯಾಕಂದ್ರೆ ಒಬ್ಬನ ಮಗ ಅದನ್ರಿ. ಮತ್ತು ಅದ್ರಾಗ ಶಿಕ್ಷಕರು ಏನರ ಹೊಡೆದ್ರ ಅಂದ್ರೆ ಮಾರನೇ ದಿನ ಶಿಕ್ಷಕರಿಗೆ, ನೀವು ಅವ ಮಗ ಅಲ್ಲ, ನೀವು ಬಡಿಗೆ ತೊಗೊಂಡು ಹೋಗಿರ್ತೀರಿ. ಹಿಂಗಾದ ಕೂಡ ಮತ್ತು ಮಕ್ಕಳು ಎಲ್ಲಿ ಕಲಿತಾವ್ರಿ ಅವು. ಆವಾಗಿನ ಕಾಲದ ಗುರುಕುಲ ಪದ್ಧತಿಗಳಂತ ಇದ್ದು. ತ್ರೈತ್ರಾಯುಗ, ದ್ವಾಪಾರ ಯುಗ ಹೆಂಗೆ ಗುರುಕುಲ ಪದ್ಧತಿಗಳು ಇದ್ದು ಅಂದ್ರೆ ಬಡಿತಿದ್ರಿ, ಚಡಿ ಜಾಮ್ ಜಾಮ್ ಏನೋ ಅಂತಿದ್ರಲ್ರಿ ಅವು. ಇಂಥವು ಬಾರಿ ನೆನಪಿಡ್ತೀರಿ. ಬಡಿತಿದ್ರು ಮಕ್ಕಳಿಗೆ. ಅವಾಗ ಮಕ್ಕಳು ಗಟ್ಟಾಕಿದ್ದು. ಈಗ ಮತ್ತು ಮಕ್ಕಳಿಗೆ ಬಡಿಯಂಗೆಲ್ಲ ಎಲ್ಲಿ ದೇಹ ಗಟ್ಟಿ ಆಗ್ಬೇಕ್ರಿ ಅವಕ್ಕೆ. ಅವು ಟಳ್ಳಪುಳ್ಳ ಇರ್ತಾವೆ. ಮತ್ತು ದೇಹ ದಂಡಿಸಿದಾಗ ಮತ್ತು ದೇಹಕ್ಕೆ ಮತ್ತು ಶಕ್ತಿ ಬರೋದಲ್ಲ, ಹೌದಲ್ರಿ? ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ನಾನು ಹೇಳುವ ಅರ್ಥ ಏನು ಅಂದ್ರೆ, ನೋಡ್ರಿ, ಇಂಥ ಆಧ್ಯಾತ್ಮಿಕ ಪ್ರವಚನ ಇಟ್ಟು ಅದ್ಭುತವಾಗಿರುವಂಥ ಇಟ್ಟೆಲ್ಲ ಜನ ಸೇರಿ ಇಟ್ಟು ಅದ್ಭುತವಾಗಿರುವಂಥ ನಮ್ಮ ತಂದೆ ತಾಯಿಗಳು ಕೇಳಿ, ಮಕ್ಕಳು ಕೇಳಿ ಅಂತ ಇಂಥ ಆಧ್ಯಾತ್ಮಿಕ ಪ್ರವಚನ ಹಚ್ಚೋದು ಎದರ ಸಲುವಾಗಿ ರೀ? ಎದರ ಸಲುವಾಗಿ? ಮಕ್ಕಳಿಗೆ ಸಂಸ್ಕಾರ ಬರಲಿ ಅಂತ. ನಿಮ್ಮ ತಲೆಮಾರುಗಳು ಹೋದ್ರಿ, ನಿಮ್ಮ ತಲೆಮಾರುಗಳು ಒಂದು ಹಂತಕ್ಕೆ ಹೋದು. ಮುಂದಿನ ತಲೆಮಾರ ಬಗ್ಗೆ ನಾವು ವಿಚಾರ ಮಾಡ್ಬೇಕು. ಮುಂದಿನ ತಲೆಮಾರು ಭಾಳ ವಿಚಿತ್ರ ಬೆಳೆಯಾಗತ್ತವ್ರಿ. ಮಕ್ಕಳು ಎಷ್ಟು ಶಾನೆ ಅದಾವಲ್ಲ ಅಟ್ಟ ಉಡಾಳದವು, ಎಷ್ಟು ಶಾನೆ ಅದಾವಲ್ಲ ಅಟ್ಟ ಉಡಾಳದವು. ಆ ಮಕ್ಕಳನ್ನು ಒಂದಿಷ್ಟು ಸರಿದಾರಿಗೆ ತರುವಂಥ ಕೆಲಸ ಯಾರ ಕಡೆ ಇರ್ತದಂದ್ರೆ ನಮ್ಮಂಥವ್ರ ಕೈಯಾಗಿರಂಗಿಲ್ಲ ರೀ. ನಾವು ಹೇಳಿ ಹೋಗ್ತೀವಿ,
ಆದ್ರೆ ಅದರ ಕಾರ್ಯ ಯಾರ ಕಡೆ ಇರ್ತದ ಅಂದ್ರೆ ತಂದೆ ತಾಯಿಗಳು ಬಿಟ್ಟರು ಮತ್ತೆ ಯಾರ ಕಡೆನೂ ಇರಂಗಿಲ್ಲ. ಯಾಕಂದ್ರೆ ಮಕ್ಕಳು ನಿಮ್ಮನ್ನು ನೋಡಿ ಅನುಕರಣೆ ಮಾಡಕತ್ತಿರ್ತಾವೆ. ತಂದೆ ತಾಯಿಗಳು ಹೆಂಗಿರ್ತಾರೆ ಮಕ್ಳು ಹಂಗೆ ಬೆಳಿತಾವೆ. ಮತ್ತು ಭಾಳ ಚಲೋ ರೊಟ್ಟಿ ಚಲೋ ಐತಂದ್ರೆ ಅದಕ್ಕೆ ಕಾರಣ ಏನ್ರಿ? ಹಿಟ್ಟು ಭಾಳ ಚಲೋ ಐತಂದ್ರೆ ಅದಕ್ಕೆ ಗೋಧಿ ಏನ್ರಿ? ಅಲ್ಲಿ ಜೋಳ ಗೋಧಿ ಅಂತ ಗೋನ್ ಹಾಕಕತ್ತಾರ ನೋಡ್ರಿ. ಏನ್ರಿ ಚಪಾತಿಗೆ ಜೋಳ ಬೇಕನ್ರಿ? ಏನ್ರಿ ಅಪ್ಪವ್ರು ನೀವ ಕಂಪ್ಯೂಸ್ ಮಾಡ್ತಾರಲ್ರಿ ಅನ್ನತ್ತಾರೆ ಏನ್ರಿ? ಮತ್ತು ಹಿಟ್ಟು ಬಹಳ ಚಲೋ ಐತಂದ್ರೆ ಅದಕ್ಕೆ ಜೋಳ ಕಾರಣ ಹೌದಲ್ರಿ? ಜೋಳ ಬಹಳ ಚಲೋ ಐತಂದ್ರೆ ಅದಕ್ಕೆ ಭೂಮಿ ಬಹಳ ಫಲವತ್ತೈತಂತ ಜೋಳ ಭಾಳ ಚಲೋ ಬಂದಿರ್ತದ ನೋಡ್ರಿ. ಒಂದು ರೊಟ್ಟಿ ಬಹಳ ಚಲೋ ಆಗ್ಬೇಕಾಗಿತ್ತಂತ ಜೋಳ ಭೂಮಿಗೆ ಹೆಂಗೆ ಹೊಕ್ಕಿವಿ, ಆ ಊರಿನೊಳಗೆ ಮಕ್ಕಳು ಬಹಳ ಚಲೋ ಅದಾವಂದ್ರೆ ತಂದೆ ತಾಯಿಗಳಿಗೆ ಹೋಗತ್ತದ. ತಂದೆ ತಾಯಿಗಳು ಬಹಳ ಚಲೋ ಅದಾರಂದ್ರೆ ನೋಡ್ರಿ, ಯಾವಾಗ ಆ ಇಂಡಿ ತಾಲೂಕಿನ ಮೀರ್ಗೆ ಅನ್ನುವಂಥ ಗ್ರಾಮದೊಳಗೆ ತಂದೆ ಶಿವಪ್ಪ, ತಾಯಿ ಕಾಶಿಬಾಯಿ, ಆ ದಂಪತಿಗಳು ಎಷ್ಟು ಸಂಸ್ಕಾರವಂತರಾಗಿದ್ರು ಅಂದ್ರೆ ಬಂದವರಿಗೆ ಉಣಿಸೋದು ತಿನ್ನಿಸೋದು ದಾಸೋಹ ಕಾರ್ಯ. ಆದ್ರೆ ಶಿವ ಒಂದು ಕೊರತೆಯನ್ನು ಇಟ್ಟಿರ್ತಾನೆ. ಯಾರು ಬಹಳ ಚಲೋ ಇರ್ತಾರ, ದಾಸೋಹ ಭಾವವನ್ನು ತೋರ್ಸಾಕತ್ತಿರ್ತಾರ, ಏನೂ ಇಲ್ಲಾರ್ದವ್ರಿಗೆ ಡಜನ್ ಮಕ್ಕಳ ಕೊಡ್ತಾನ. ಎಲ್ಲ ಬಹಳ ಚಲೋ ಇದ್ದವ್ರಿಗೆ, ದಾಸೋಹ ಭಾವವನ್ನು ತೋರಿಸೋರಿಗೆ, ದಾನ ಧರ್ಮಗಳನ್ನು ಮಾಡೋರಿಗೆ ಮಕ್ಕಳು ಭಾಳ ಅಪರೂಪ ಕೊಟ್ಟಿರ್ತಾನೆ. ಇಲ್ಲಕಂದ್ರೆ ಇಲ್ಲ ಕೊಡಂಗೇ ಇಲ್ಲ. ನೋಡ್ರಿ, ಶಿವನ ಪರೀಕ್ಷೆ ಒಳಗೆ ನಾವು ಗೆದ್ದಾಗ ಮಾತ್ರ ಶಿವ ಕೊಡುವುದಕ್ಕೆ ಸಾಧ್ಯ. ಯಾವುದೋ ಒಂದು ಸಮಸ್ಯೆಯಿಂದ ಅಲ್ಲಿ ಭಗವಂತ ತಡೆದಿರ್ತಾನ ಅದನ್ನು. ಆ ಭಗವಂತನಿಗೆ ನಾವು ಹೌದು ಅನ್ನುವಾಗ ತೋರಿಸಿದ್ವಿ ಅಂದ್ರೆ ಭಗವಂತ ಬೇಡಿದ್ದ ಕೊಡ್ತಾನೆ ನಮಗೆ. ಅಂಕಲಿಗೆ ಅಡವಿ ಸಿದ್ಧರು ಗೊತ್ತಿರ್ಬೋದು ನಿಮಗೆ. ಬೆಳಗಾವಿ ಜಿಲ್ಲೆ ಒಳಗೆ ಬರುವಂಥ ಅಂಕಲಿಗೆ ಅನ್ನುವಂಥ ಒಂದು ಗ್ರಾಮ. ಅಡವಿ ಸಿದ್ಧರು ಭಾಳ ದೊಡ್ಡ ತಪಸ್ವಿಗಳವರು. 770 ವರ್ಷ ಬದುಕಿದ್ರು ಅವರು. ನಮ್ಮ ಈಗಿನ ಮ್ಯಾಲಿನ 70 ವರ್ಷ ಬದುಕೋಲಾಗ್ಯಾವು. ಎಟ್ರಿ 770 ವರ್ಷ ಬದುಕಿದ್ರು. 770 ವರ್ಷ ಬದುಕಿರುವಂಥ ಅಡವಿ ಸಿದ್ಧರು ಅವ್ರ ಮಠಕ್ಕೆ ಯಾರ ಬಂದ ಮಕ್ಕಳ ಭಾಗ್ಯವನ್ನು ಬೇಡಿದ್ರು ಅಂದ್ರೆ ಮಕ್ಕಳ ಭಾಗ್ಯವನ್ನು ಕೊಡುವಂಥ ಶಕ್ತಿ ಯಾರ ಕಡೆ ಇತ್ತಂದ್ರೆ ಅಡವಿ ಸಿದ್ಧರ ಕಡೆ ಇತ್ತಂತ. ಬಹಳ ದೊಡ್ಡ ದಾಸೋಹ ಭವನ, ದಿನ ಸಾವಿರಾರು ಜನ ಪ್ರಸಾದ ಮಾಡ್ತಿದ್ರು. ಅಲ್ಲಿ ಒಬ್ಬ ತಾಯಿ ಬಂದ, ಯಪ್ಪ ಅಡವಿ ಸಿದ್ಧ, ನನಗೆ ಮಕ್ಕಳ ಭಾಗ್ಯವನ್ನು ಕರುಣಿಸು. ನಿನ್ನ ದಾಸೋಹಕ್ಕೆ ಯಾರು ಪ್ರಸಾದ ತಂದು ಕೊಡ್ತಾರೋ ಅವರಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟಿದ್ದ ನಾ ಇತಿಹಾಸವನ್ನು ನೋಡೀನಿ. ನಾನು ಕೂಡ ಮಡಿಯಿಂದ ಪ್ರಸಾದ ತಗೊಂಡು ಬಂದು ಇಲ್ಲಿ ಬರುವಂಥ ಸಾವಿರಾರು ಜನಕ್ಕೆ ಪ್ರಸಾದ ಮಾಡಿಸ್ತೀನಿ, ಮಕ್ಕಳ ಭಾಗ್ಯವನ್ನು ಕೊಡಿಯಪ್ಪ ಅಂತ ಕೇಳಿರುವಂಥ ಸಂದರ್ಭದೊಳಗೆ ಹೋಗಿ ದೂರದೊಳಗೆ 8 ಕಿಲೋಮೀಟ್ರ್ ಊರು, ಅಲ್ಲಿ ಎಲ್ಲ ಪ್ರಸಾದ ಮಡಿಯಿಂದ ಬೆಳಗ್ಗೆ ತಯಾರು ಮಾಡಿ ಚಕ್ಕಡಿ ಬಂಡಿ ಒಳಗೆ ಆ ಪ್ರಸಾದವನ್ನು ತುಂಬಿಕೊಂಡು ಹಿಂಗೆ ಬರಾಕತ್ತಿದ್ರು ಹಾದಿಗುಂಡ. ಅವಾಗೆಲ್ಲ ಈ ಕಾರಿನ ವ್ಯವಸ್ಥೆಗಳು ಭಾಳ ಚಲೋ, ವಾಹನದ ವ್ಯವಸ್ಥೆಗಳು ಇರಲಿಲ್ಲ ಅವಾಗೆಲ್ಲ ಒಂದು ಕಡೆ ದೂರ ಹೋಗ್ಬೇಕಾಗಿದ್ರೆ ಕಾಲ್ನಡಿಗೆ ಇರ್ಲಿಕ್ಕಂತ ಚಕ್ಕಡಿ ಬಂಡಿ, ಎತ್ತಿನ ಬಂಡಿ ಬಿಟ್ರೆ ರೈಲು ಮಾರ್ಗವಾಗಿ ಹೋಗುವಂಥ ದಿನಮಾನಗಳು. ಯಾವಾಗ ಚಕ್ಕಡಿ ಬಂಡಿ ಒಳಗೆ ಎಲ್ಲ ಪ್ರಸಾದವನ್ನು ತುಂಬಿಕೊಂಡು ಹಿಂಗೆ ಹೊಂಟಿದ್ರು. ಹೋಗುವಂಥ ಸಂದರ್ಭದೊಳಗೆ ಒಬ್ಬ ಮಗ 8 ವರ್ಷದ ಬಾಲಕ ಹರಿದ ಬಟ್ಟೆಗಳನ್ನು ತೊಟ್ಟುಕೊಂಡು ಆ ಚಕ್ಕಡಿಯ ಹಿಂದಗಡೆ ಓಡಿ ಬರ್ತಾನೆ. ಓಡಿ ಬಂದ, ಹರಿದ ಬಟ್ಟೆದಾವು, ಮುಖ ಎಲ್ಲ ಮಸಿ ಆಗೈತ, ಮೈ ಎಲ್ಲ ಗಲೀಜಾಗೈತ, ಸ್ನಾನ ಮಾಡಿ ಎಷ್ಟು ದಿನ ಆಯಿತು ಗೊತ್ತಿಲ್ಲ. ಅಳ್ಕೋಂತ ಓಡಿ ಬಂದಿರುವಂಥ ಆ ಮಗು, ಅವ್ವಾ ಸ್ವಲ್ಪ ಊಟ ಕೊಡು ಅಂತ ಕೇಳ್ತದದು. ತಾಯಿ ಕೊಡ್ಬೇಕಿಲ್ರಿ. ಅಟ್ಟು ಚಕ್ಕಡಿ ತುಂಬ ಪ್ರಸಾದವನ್ನು ತುಂಬಿಕೊಂಡು ಹೊಂಟಾಳ. ಎಟ್ಟು ಬೇಕು 1000 ಜನಕ್ಕೆ ಆಗುವಟ್ಟು ಪ್ರಸಾದ ಚಕ್ಕಡಿಯ ಬಂಡಿ ಒಳಗೈತ. ಆದರೂ ಕೂಡ ತಾಯಿ, ಮಡಿಯಿಂದ ತಗೊಂಡು ಹೊಂಟಿನೋ, ಹುಚ್ಚ ನಡೆ ಆ ಕಡೆ. ಯಾವಾಗ ತಾಯಿ ಹಿಂಗೆ ಬೈದ ದೂಕ್ತಾಳ, ಆ ಮಗು ಮತ್ತು ದೂರ್ಗ ಅಳ್ಳಕತ್ತಂತ. ನೋಡ್ರಿ, ಹೊಟ್ಟೆ ಹಶುವಾದಾಗ ಅನ್ನದ ಬೆಲೆ ಏನು ಅನ್ನೋದು ಗೊತ್ತಾಗ್ತದಂತ. ಹೊಟ್ಟೆ ಹಶುವಾದವನಿಗೆ ಅನ್ನದ ಬೆಲೆ ಏನು ಅನ್ನೋದು ಗೊತ್ತಾಗ್ತದ. ಯಾವಾಗ ಆ ಮಗು ಅಳ್ಕೊಂತ ಹಿಂಗೆ ಕೈ ಒಳಗೆ ಹಿಂಗೆ ಮುಷ್ಟಿಯನ್ನು ಹಿಡ್ಕೊಂಡು, ಅವ್ವ ಹೊಟ್ಟೆ ಹಸುವಾಗೈತೆ ವಾ
ಹೊಟ್ಟೆ ಬಹಳ ಹಸುವಾಗೈತ, ಒಂದು ತುತ್ತು ಅನ್ನ ಆದ್ರೂ ಕೊಡು ಅಂತ ಹಿಂಗೆ ಓಡಿ 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 ಬಂದ ಆ ತಾಯಿಯನ್ನು ಕೇಳಿಕೊಂಡಾಗ ತಾಯಿ ಕೊಡ್ಬೇಕಿಲ್ರಿ, ಕೊಡಲೇ ಇಲ್ಲ. ಚಕ್ಕಡಿ ಇನ್ನೂ ಸ್ವಲ್ಪ ಜೋರು ಹೊಡ್ಕೊಂಡು ಮುಂದೆ ಹೋಗಿಬಿಡ್ತಾಳ. ಹಸು ತಾಳಲಾರದೆ ಮಗು ಓಡಿ 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 ಬಂದು ಚಕ್ಕಡಿ ಮುಟ್ಟಾಕ ನೋಡ್ತದ. ಯಾವಾಗ ಚಕ್ಕಡಿ ಮುಟ್ಟಾಕ ನೋಡ್ತದ, ತಾಯಿ ಮುಂದೆ ಜೋರು ಹೊಂಟಾಳ. ಆ ತಾಯಿಯ ಭಾವ ಏನು ಅಂದ್ರೆ ಮಡಿಯಿಂದ ಮಾಡಿಕೊಂಡು ಹೋಗುವಂತ ಪ್ರಸಾದ ಕೇವಲ ಅಡವಿ ಸಿದ್ದಪ್ಪನ ಮಠಕ್ಕೆ ಮುಟ್ಟಬೇಕು ಅನ್ನುವಂಥ ಒಂದು ಭಾವ ನೋಡ್ರಿ. ಯಾವಾಗ ಮುಂದೆ ಚಕ್ಕಡಿ ಹೊಡ್ಕೊಂಡು ಹೊಂಟಿದ್ಲು, ಮಗು ಹಸಿವ ತಾಳಲಾರದೆ ಓಡಿ ಬಂದದ. ಆ ಚಕ್ಕಡಿಯನ್ನ ಹಿಂಗ ಮುಟ್ಟಿ 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 ಗಾಲಿಯನ್ನ ಹಿಂಗಿಡದ ಮ್ಯಾಲ ಹತ್ತಾಕ ಹೋಗ್ತದ. ಆ ಗಾಲಿ ಒಳಗೆ ಸಿಕ್ಕಾಕೊಂಡು ಸತ್ತು ಹೋಗ್ಬಿಡ್ತದ ಮಗು. ಯಾವಾಗ ಮಗು ಸತ್ತು ಹೋಯ್ತ, ಕರುಣೆ ಅನ್ನೋದರ ಬೇಕಲ್ರಿ ತಾಯಿಗೆ, ಸ್ವಲ್ಪರ ಕರುಣೆ ಅನ್ನೋದು ಬೇಕಲ್ಲ. ಒಂದು ಮಾತು ಹೇಳಿದ್ಲಂತ, ಹಾದಿ ಒಳಗ ಶನಿ ಬಂದು ಸತ್ತು ಹೋತಲ್ಲ ಅಂದ್ಲು. ಹಾದಿ ಒಳಗ ಶನಿ ಬಂದ ಸತ್ತು ಹೋಯ್ತಲ್ಲ ಇಷ್ಟ ಅಂದ ಬಂದ ಅಡವಿ ಸಿದ್ದಪ್ಪನವರು ಒಳಗೆ ಪೂಜೆ ಕುಳಿತುಕೊಂಡಿದ್ರು. ಎತ್ತರದ ಕಾಯ ಪೂಜೆಯನ್ನು ಮುಗಿಸಿಕೊಂಡು ತಲೆಯನ್ನ ಹಿಂಗ ಕೆಳಗೆ ಹಾಕಿಕೊಂಡು ಹೊರಗೆ ಬರ್ತಾರ. ಆವಿಗೆ ಶಬ್ದದಿಂದ ತಾಯಿ ಅಲ್ಲೇ ಕುಳಿತುಕೊಂಡಿರ್ತಾಳ. ಅಡವಿ ಸಿದ್ದಪ್ಪನ ದಾಸೋಹಕ್ಕ ಪ್ರಸಾದ ಭಯಂಕರ ತಂದಿನಿ, ಚಕ್ಕಡಿ ತುಂಬ ಪ್ರಸಾದವನ್ನು ಹೊತ್ತುಕೊಂಡು ಬಂದಿನಿ. ಅಡವಿ ಸಿದ್ದಪ್ಪ ಈ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಮಕ್ಕಳ ಭಾಗ್ಯ ನಿನಗೆ ಐತವ ಅಂತ ಹೇಳಿ ಕಳಿಸ್ತಾನ ಅಂತ ಖುಷಿಯಿಂದ ತಾಯಿ ನಕ್ಕೊಂತ ಕೂತಿದ್ಲಂತಲ್ಲಿ. ನೋಡ್ರಿ, ಒಂದು ಜೀವ ಕಳೆದು ಬಂದಾಳ, ಇಲ್ಲಿ ನಕ್ಕೊಂತ ಕುಂತಾಳ. ಯಾವಾಗ ಅಡವಿ ಸಿದ್ದಪ್ಪನವರು ಬಂದಲ್ಲ ಆಸೀನರಾಗಿ ಅಡವಿ ಸಿದ್ದಪ್ಪನವರ ಪಾದಕ್ಕೆ ಹಿಂಗ ನಮಸ್ಕಾರ ಮಾಡ್ತಾಳ. ನಮಸ್ಕಾರ ಮಾಡಿ, ಯಪ್ಪ 12 ವರ್ಷದಿಂದ ನನಗೆ ಮಕ್ಕಳ ಭಾಗ್ಯ ಇಲ್ಲಪ್ಪ, ಮಕ್ಕಳ ಕೊಡು. ನೀನ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡ್ತೀಯ ಅಂತ ನಾನು ಕೇಳೀನಿ. ಹಲವು 108 ಹಳ್ಳಿಗಳಿಗೆ ನೀನ ಭಾಗ್ಯ ನಿಧಿಯಾತ ಅಂತ ಕರೀತಾರಪ್ಪ ಇತಿಹಾಸದೊಳಗ. ಎಲ್ಲರಿಗೆ ಮಕ್ಕಳವನ್ನು ಕೊಟ್ಟು ನನ್ನ ಮಕ್ಕಳ ಭಾಗ್ಯವನ್ನು ನೀನು ತುಂಬಪ್ಪ, ನನ್ನ ಉಡಿಯನ್ನು ತುಂಬು ಅಂತ ತಾಯಿ ಕೇಳಿಕೊಂಡಾಗ ಅಡವಿ ಸಿದ್ದಪ್ಪನವ್ರು ಗೋಣಿಂಗ ಮ್ಯಾಲೆ ಎತ್ತಿ ಒಂದ ಮಾತು ಹೇಳ್ತಾರಂತ, ಈ ಜನ್ಮದೊಳಗಲ್ಲ 7 ಜನ್ಮದೊಳಗ ನಿನಗ ಮಕ್ಕಳ ಭಾಗ್ಯನ ಇಲ್ಲ ನಡಿ ಅಂದ್ರವ್ರು. ಯಾಕೆಪ್ಪ, ಯಾಕೆ ಈ ಮಾತುಗಳನ್ನು ಹೇಳಾಕತಿ ಅಂತ ಅಳ್ಕೋಂತ ತಾಯಿ ಕೇಳಿದಾಗ ಅಡವಿ ಸಿದ್ದಪ್ಪನವ್ರು ಮತ್ತೊಂದು ಮಾತು ಹೇಳಿದ್ರಂತ, ಹಾದಿ ಒಳಗ ನಿನಗೆ ಹುಚ್ಚಿ, ಹಾದಿ ಒಳಗ ನಿನಗ ಮಕ್ಕಳ ಕೊಟ್ಟಿದ್ದೆ ನಾನು, ನೀ ಆ ಮಕ್ಕಳನ್ನ ತಿರಸ್ಕಾರ ಮಾಡಿ ಹೋಗದಿ, ಇನ್ನು 7 ಜನ್ಮಕ್ಕ ನಿನಗೆ ಮಕ್ಕಳಿಲ್ಲ ನಡಿ ಅಂದ್ರವ್ರು. ನೋಡ್ರಿ, ಭಗವಂತ ಯಾವ ಹಾದಿ ಒಳಗ ಹೆಂಗ ಬಂದು ಕೊಡ್ತಾನ ಅನ್ನೋದು ಹೇಳೋದಕ್ಕೆ ಬರೋದಿಲ್ಲ. ಭಗವಂತ ಯಾವ ರೂಪದೊಳಗೆ ಬಂದು ಹೆಂಗ ಕೊಡ್ತಾನೆ ಹೇಳೋದಕ್ಕೆ ಬರೋದಿಲ್ಲ. ಒಂದು ವೇಳೆ ತಾಯಿ ಆ ಮಗುವಿನ ಹೊಟ್ಟೆಯನ್ನು ತುಂಬಿಸಿ ಮಠಕ್ಕೆ ಬಂದಿದ್ಲು ಅಂದ್ರ ಮಕ್ಕಳ ಭಾಗ್ಯವನ್ನ ಸಿದ್ದಪ್ಪ ಕೊಡ್ತಿದ್ದ. ಆದ್ರೆ ಮಕ್ಕಳನ್ನ ಯಾವಾಗ ಪರೀಕ್ಷೆ ಮಾಡ್ತಾನೆ ನೋಡ್ರಿ ಭಗವಂತ. ಈ ತಾಯಿಗೆ ಮಗು ಸಾಕಾಗತ್ತಿಲ್ಲ, ಮಗುವನ್ನ ರಕ್ಷಣೆ ಮಾಡೋದಕ್ಕಾಗುತ್ತಿಲ್ಲ. ಎಲ್ಲ ಪರೀಕ್ಷೆಗಳನ್ನು ಮಾಡಿ ಭಗವಂತ ಮಗುವನ್ನ ಕರುಣಿಸ್ತಾನ. ಆ ಭಾಗ್ಯವನ್ನು ನಾವು ಕಳ್ಕೊಂಡ್ವಿ ಅಂದ್ರೆ ಭಗವಂತ ಕೊಡೋದಕ್ಕೆ ಸಾಧ್ಯ ಇಲ್ಲ.